ಯಾರಿಗೆ ಪದೇ ಪದೇ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ, ಸಂಧಿವಾತ ಸಮಸ್ಯೆ ಇರುತ್ತೆ, ಅಂತವರು ಬಳಸೋದ್ರಿಂದ ಅವರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇವತ್ತು ನಾನು ಹೇಳ್ತಾ ಇರುವಂತಹ ಸುಲಭದ ಮನೆಮದ್ದು ಜೇನುತುಪ್ಪದ ಜೊತೆಯಲ್ಲಿ ಅರಿಶಿನವನ್ನ ಮಿಕ್ಸ್ ಮಾಡಿಕೊಂಡು ಬಳಸೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಇದು ಸಹಕಾರಿ ಅನ್ನೋದನ್ನ ಹೇಳ್ತಾ ಇರೋದು. ಇದರ ಆರೋಗ್ಯದ ಪ್ರಯೋಜನಗಳನ್ನು ನೋಡೋದಂತ ಹೇಳಿದ್ರೆ, ಮೊದಲನೇದಾಗಿ ಯಾರಿಗೆ ಸಂಧಿವಾತ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು. ಈ ಅರಿಶಿನ ಮತ್ತೆ ಜೇನುತುಪ್ಪ ಎರಡೂ ಕೂಡ ಯಾರಿಗೆ ಪದೇ ಪದೇ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ, ಸಂಧಿವಾತ ಸಮಸ್ಯೆ ಇರುತ್ತೆ, ಅಂತವರು ಬಳಸೋದ್ರಿಂದ ಅವರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ, ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇವೆರಡರ ಮಿಶ್ರಣವನ್ನ ಬಳಸೋದ್ರಿಂದ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ಯಾರು ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ತುಂಬಾನೇ ಸ್ಟ್ರೆಸ್ ಇರುತ್ತೆ, ಅಂತವರು ಕೂಡ ಇದನ್ನ ಬಳಸೋದ್ರಿಂದ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಅರಿಶಿನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಂಟಿಸೆಪ್ಟಿಕ್ ಗುಣಗಳನ್ನ ಹೊಂದಿದೆ ಅಲ್ವಾ. ನಮಗೆ ಗಾಯ ಎಲ್ಲ ಆದಾಗ ನಾವು ನಾರ್ಮಲ್ ಆಗಿ ಅರಿಶಿನವನ್ನ ಬಳಸ್ತೀವಿ. ಸೊ ಅದೇ ರೀತಿಯಲ್ಲಿ ಅರಿಶಿನ ಮತ್ತೆ ಜೇನುತುಪ್ಪದ ಮಿಶ್ರಣ ಕೂಡ ನಮ್ಗೆ ಏನಾದ್ರೂ ಗಾಯ, ಕಜ್ಜಿ, ತುರಿಕೆ ಎಲ್ಲ ಆಗಿದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಕೆಮ್ಮು ತುಂಬಾನೇ ಕಾಡ್ತಾ ಇರುತ್ತೆ ಕೆಲವೊಬ್ಬರಿಗೆ, ಕೆಮ್ಮಿನ ಸಮಸ್ಯೆ ಇರುತ್ತೆ, ಅದರ ಜೊತೆಯಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆಗಳು, ಪದೇ ಪದೇ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ, ವೈರಲ್ ಇನ್ಫೆಕ್ಷನ್ ಎಲ್ಲ. ಸೊ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು. ಇದನ್ನ ಇವಾಗ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಶುದ್ಧ ಜೇನುತುಪ್ಪವನ್ನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ 1 ಚಿಟಿಕೆ ಆಗುವಷ್ಟು ಅರಿಶಿಣವನ್ನ ಹಾಕೊಳ್ತಾ ಇದ್ದೀನಿ. ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಮಚ ಆಗುವಷ್ಟು ನಾವಿದನ್ನ ತಿನ್ನಬಹುದು, ಅಥವಾ ಚರ್ಮಕ್ಕೆ ಅಂತಾದ್ರೆ ಅಪ್ಲೈ ಮಾಡಬಹುದು. ಕೆಮ್ಮೆಲ್ಲ ಇದ್ದಾಗ ಅಂತಾದ್ರೆ ಯಾವಾಗ ಇರುತ್ತೆ ಆವಾಗ ಮಾತ್ರ ಬಳಸಬಹುದು. ಇನ್ನು ನಿದ್ರಾಹೀನತೆಗೆಲ್ಲ ಅಂತಾದ್ರೆ ಪ್ರತಿನಿತ್ಯ ಬೇಕಂದ್ರೂ ಬಳಸಬಹುದು. ಥ್ಯಾಂಕ್ ಯು.